So hello guys, welcome back to my new vlog. After a long time, so ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನಾವು ಹೋಗ್ತಾ ಇರೋದು ಅಂತಲ್ಲ ಒಂದು ಈವೆಂಟ್ ಇದು ಅಮ್ಮನ ಈವೆಂಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಹೇಳ್ತೀವಿ ಗಾಡೀಲಿರೋದಕ್ಕೆ ಕೇಳ್ಸಲ್ಲ. ಸೊ ವೇಟ್ ಮಾಡಿ.这就是爱，简简单单，却能保时间。都装满，不能多，也不能多能。ಸೊ ಗೈಸ್ ನಾವು ಬಂದಿರೋಂಥ MR ಕನ್ವೆನ್ಷನ್ ಹಾಲ್ ಇಲ್ಲೇ ನಡೀತಾ ಇರೋದು ಅಕ್ಬರ್ ಲೈಫ್ನ ಈವೆಂಟು. ನೋಡಿ ಎಂಟ್ರಿ ಮಾಡಿದ್ವಿ, ಇಲ್ಲಿ ಇದೇ ಥರ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ. ಸೊ ಒಳಗಡೆ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ಟು ಆಫ್ರೆಶ್ ಇದೆಲ್ಲ ಬಂದಿದ್ದು ರಾಜ ಸರ್ ಎಲ್ಲಿ ಗೊತ್ತಿಲ್ಲ. ಫ್ರೆಶ್ ಸೊ ನಮಗೆ ಫಸ್ಟ್ ಎಂಟ್ರ್ ಆಗಿದ ಕೂಡಲೇ ಕೊಡೋವಂಥದ್ದೇ ಆಫ್ರೆಶ್. ಇದು ತುಂಬ ಒಳ್ಳೆಯದು, ಹೆಲ್ತಿ ಆ್ಯಂಡ್ ಬಾಡಿಗೆ ತುಂಬ ಒಳ್ಳೇದಿದು ಆಫ್ರೆಶು. ಇದರಲ್ಲಿ ತುಂಬ ಥರ ಫ್ಲೇವರ್ಸ್ ಇರುತ್ತೆ. ಸೊ ಇವಾಗ ನಮಗೆ ಕೊಡ್ತಾ ಇದ್ದಾರೆ ಆಫ್ರೆಶ್ನ. ಇದನ್ನು ಕುಡ್ದಾದ್ಮೇಲೆ ನೆಕ್ಸ್ಟು ಶೇಕ್ ಅಂತ ಕೊಡ್ತಾರೆ. ಶೇಕ್ ಅದನ್ನು ಕುಡಿದ್ಮೇಲೆ ನಾವು ಒಳಗಡೆ ಅಂದರೆ ಈವೆಂಟಿಗೆ ಎಂಟ್ರ್ ಆಗೋದು. ನೋಡಿ ಅಮ್ಮ ತೊಗೊಂಡಿದ್ದಾರೆ, ಹೋಗ್ತಾ ಇದ್ದೀವಿ. ಸೊ ಇವಾಗ ಆಫ್ರೆಶ್ ಆಯಿತು. ಸೊ ನೆಕ್ಸ್ಟು ಶೇಕ್ ಅಂತ ಬರುತ್ತೆ, ಆ ಶೇಕ್ ಕುಡಿಯೋಕ್ಕೋಸ್ಕರ ಮೂವ್ ಆಗ್ತಾ ಇದ್ದೀವಿ. ಮಾಡ್ತೀನಿ ನೋಡಿ. ಯಾರಿದ್ದಾರೆ ಅಂತ ಬೇರೆ ಸೊ ಶೇಕ್ ಕುಡಿಯೋಣ, ಕುಡಿದ್ಬಿಟ್ಟು ನೆಕ್ಸ್ಟ್ ಹೊರಗಡೆ ಎಂಟ್ರಿ ಇರುತ್ತೆ. ಇಲ್ಲಿ ನಾನು ಗೊತ್ತಿರೋರು ತೋರಿಸ್ತೀನಿ. ಜಾಗ ಬಿಡು, ನಾನು ಒಳ್ಳೆ ಹೋಗ್ತೀನಿ. ಒಂಚೂರು ಜಾಗ ಬಿಡು, ನಾನು ಆ ಕಡೆ ಹೋಗ್ತೀನಿ. ಸೊ ಸಮಿಸ್ತಾ ಶಾಸ್ತ್ರಿ ಅವರು, ರೈಟ್? ಇಲ್ಲೊಂದಿದೆ. ತೊಗೊಂಡಿದ್ದೀವಿ ಶೇಕ್ನ. ಸೊ ಶೇಕ್ ತೊಗೊಂಡಿದ್ದೀವಿ, ಕುಡಿತಾ ಇದ್ದಾನೆ ಅಣ್ಣ, ಅಮ್ಮ, ನಾನು. ಶೇಕ್ ಕುಡಿಯೋಣ, ಆಮೇಲೆ ಒಳಗಡೆ ಇನ್ನೊಂದು ಎಂಟ್ರಿ ಇದೆ, ಅದು ಚೆನ್ನಾಗಿದೆ. ಸೊ ನಾವಿವಾಗ ಇವರ ಟ್ಯಾಬ್ ಟೀಮ್ ಅಂದರೆ ಎಲ್ಲರಿಗೂ ಲೀಡರ್. ಸೊ ವಿ ಗೋಯಿಂಗ್ ಟು ಮೀಟ್ ದ ಕೃಷ್ಣ ಸರ್. ಸೊ ನಾವು ಇರೋ ಕ್ಲಬ್ ಓನರ್, ನಮ್ಮ ಕ್ಲಬ್ ಓನರ್ ಚಾಂದಿನಿ ಮೇಡಮ್ ಮತ್ತು ರವಿ ಸರ್. ಇವರೇ ಚಾಂದಿನಿ ಮೇಡಮ್, ರವಿ ಸರ್. ವೆರಿ ಗುಡ್ ಮಾರ್ನಿಂಗ್. ಇನ್ನೊಂದು ಆಗೋಗ್ತಿರಲ್ಲ, ಆಮೇಲೆ ಆಗ್ತದೆ. ಗುಡ್ ಮಾರ್ನಿಂಗ್. ಇನ್ನೊಂದು ಆಗೋಗ್ತಿರಲ್ಲ, ಅದೇ ಹೇಳಿದ್ರು ಸರ್ಟಿಫಿಕೇಟ್ ತಗೋಬೇಕು. ಇವ್ರಿಗೆ ಫೋಟೋ ಇಂಪಾರ್ಟೆಂಟಾ? ಮಾರ್ನಿಂಗ್. ಇವ್ರದ್ದೇನು ಜಗಳ? ಏನೋ ಬೈತಾ ಇದ್ದಾರಮ್ಮ, ಇವನಿಗೇನೋ ಬೈಸ್ತಾ ಇದೆ. ಏಕೆ? ಯಾವಾಗಲೂ ಸ್ವಲ್ಪ ಇರೋದು ಕಲ್ತು ಆಮೇಲೆ ಹೋಗ್ಬೋದು ವಾಶ್ರೂಮ್ಗೆ. ಒಂದು ನಿಮಿಷ ಹೇಳಿ ಹೇಳಿ ಇವಾಗ ಎಲ್ಲಿದ್ದೀರಾ? ಇದರಲ್ಲಿ ಹೇಳು, ಒಂದಿದು ಮೈಕಲ್ಲಿ. ಹೌದಾ? ಹತ್ರ ಇದ್ದೀರಾ ದೂರ ಇದ್ದೀರಾ? ಬುದ್ಧಿನೇ ಇಲ್ಲ. ಕರೆಕ್ಟಾಗಿ ಎಲ್ಲಿದ್ದೀರಾ ಅಂತ ಕೇಳು. ಕರೆಕ್ಟಾಗಿ ಹೇಳಿದ್ದಾರೆ ಇವಾಗ ಅಲ್ಲ? ಹಾಂ. ಸೊ ಒಳಗಡೆ ಎಂಟ್ರ್ ಆದ್ವಿ. ಎಂಟ್ರ್ ಆಗಿದ ಕೂಡಲೇ ಆಲ್ರೆಡಿ ಹಾಸ್ಟ್ ಮಾಡ್ತಾ ಇದ್ದಾರೆ ಗೋಪಿ ಅನ್ನೋರು. ಸೊ ಕ್ರಿಸ್ಟಿಯನ್ ರೊನಾಲ್ಡೋ ಅವರು ಕೂಡ ಇದಕ್ಕೆ ಒಬ್ಬ ಸ್ಪಾನ್ಸರ್ ಆಗಿರೋದ್ರಿಂದ ಅವ್ರದ್ದು ಒಂದು ಆ್ಯಡ್ ತೋರಿಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ
ಹೋಗ್ತಾ ಇದ್ದೀವಿ ಹಂಗೆ ನೋಡ್ತಾ ಇದ್ದೀವಿ. ಕ್ರಿಸ್ಟಿಯನ್ ರೊನಾಲ್ಡೋ ಬಗ್ಗೆ ಬರ್ತಾ ಇದೆ. ಅವರು ಡೈಲಿ ಶೇಕ್ ಕುಡಿತಾರೆ. ಸೊ ಇವರು ಚಂದ್ರಮೋಹನ್ ಅಂತ, ಇವರು ಒಬ್ಬರು ಗೆಸ್ಟು. ಇದು ಅರುಣ್ ಶಾಸ್ತ್ರಿ ಸರ್, ಅವರು ಹೊಸದಾಗಿ ಇವಾಗ ಸೇರ್ಕೊಂಡಿರೋಂಥ ಕ್ಲಬ್ಬಿಗೆ, ಈ ಹೆರ್ಬಲ್ ಲೈಫಿಗೆ ಸೇರ್ಕೊಂಡಿರೋರ ಜೊತೆ ಎಂಜಾಯ್ ಮಾಡ್ತಾರೋಂಥ ಮೂಮೆಂಟು. ಅರುಣ್ ಶಾಸ್ತ್ರಿ ಸರ್ ಅವರು ಇವಾಗೂ ಕೂಡ ಅವರ ಎನರ್ಜಿ ಆಗಲಿ ಪ್ರತಿಯೊಂದು, ಮತ್ತು ಎಷ್ಟೇ ಏಜ್ ಆಗಿದ್ದರೂ ಇಲ್ಲಿ ಶೇಕ್ ತೊಗೊಳ್ತಾ ಇದ್ದಾರೆ ಅಂದರೆ ಅವ್ರ ಎನರ್ಜಿನೇ ಬೇರೆ ಥರ ಇರುತ್ತೆ. ಅದನ್ನು ಇಲ್ಲಿ ಡ್ಯಾನ್ಸಲ್ಲೇ ನೋಡ್ಬೋದು. ಒಂದೊಂಥರ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ. ಯಾರೇ ಆದರೂ ತುಂಬ ಇಷ್ಟಪಡ್ತಾರೆ ನೋಡಿ. ಇದು ಡ್ಯಾನ್ಸ್ ಮಾಡ್ತಾರೋದಾಗಲಿ ಎಲ್ಲರೂ, ಪ್ರತಿಯೊಬ್ಬರೂ 50-60 ಏಜಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಅದನ್ನು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ನಾವು ಹಿಂಗೆ ಇರಬೇಕು ಅಂತ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಿರುತ್ತೆ ಇದೆಲ್ಲ. ಸೊ ಇದನ್ನು ಮುಗಿಸ್ಕೊಂಡು ನಾವು ಊಟಕ್ಕೆ ಅಂತ ಹೊರಟ್ವಿ. ಊಟ ನೋಡಿ, ಊಟ ಅವ್ರು ಕೊಟ್ಟಿದ್ದು ಅವ್ರ ಕಡೆಯಿಂದನೇ ಇರುತ್ತೆ ಊಟನೂ ಕೂಡ. ಊಟ ಎಲ್ಲ ಮಾಡಿಕೊಂಡು ನಾವು ಹೊರಟಿದ್ದೆ. ಊಟ ಎಲ್ಲ ಮಾಡಿಕೊಂಡು ನಾವು ಈ ಕಡೆ ಸುಮ್ಮನೆ ಹಂಗೆ ವಾಕಿಂಗ್ ಅಂತ ಬಂದರೆ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ತುಂಬ ಕ್ರೌಡ್ ಇತ್ತು. ಇದೇ ಹಾಲಲ್ಲಿ ನಾವು ಊಟಕ್ಕೆ ಇದು ಮಾಡಿದ್ದು. ಮತ್ತು ಈ ಕಡೆ ನೋಡಿ ಕ್ರೌಡ್ ಇವಾಗ ಎಷ್ಟಿದೆ ಅಂತ. ತುಂಬ ಜನ ಸೇರ್ತಾರೆ, ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಸೊ ಇಲ್ಲಿ ಇವರೆಲ್ಲ ಪ್ಲ್ಯಾಟಿನಮ್ ಟೀಮ್ ಅಂತ ಇವರು. ಸೊ ಗಾಯ್ಸ್, ಹೋಪ್ಫುಲಿ ತುಂಬ ಎಂಜಾಯ್ ಮಾಡಿದೆ ಈವೆಂಟ್ನ. ಸೊ ಕಾರಣಾಂತರಗಳಿಂದ ಸ್ವಲ್ಪ ಹೆಲ್ತಿಂದ ಆಗಿರೋದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಕ್ಲಿಪ್ ಮಾಡಿದ್ದೀನಿ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್.